ಫಲ ಹೊರಡಿಸುವುದಕ್ಕಾಗಿ ಕರ್ತನ ಆತ್ಮನು ನಿಮ್ಮ ಒಳಗಡೆ ಆಮೇನ್ ಆತ್ಮನ ನದಿಯಿಂದ ಸಾರಾಂಶವನ್ನ ಈ ಮರದ ಒಳಗಡೆ ಅನುಮತಿ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಆಮೇಲೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಡುವಂತದ್ದಾಗಿರುತ್ತದೆ. ಹಾಲೆಲೂಯ. ಒಂದು. ಹಾಲೆಲೂಯ. ಎರಡನೇದು, ಇದರ ಎಲೆಗಳೇನಾಗೋದಿಲ್ಲ ಅಂತೆ, ಬಾಡುವುದಿಲ್ಲ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆಮೇಲೆ ಸೌಖ್ಯ, ಆಮೇಲೆ ರೋಗ ಸೌಖ್ಯವನ್ನ ಎಲೆ ತೋರಿಸುತ್ತದೆ. ಅದೇ ಪ್ರಕಾರವಾಗಿ ಒಂದು ಈ ಸಭೆ ಒಳಗಡೆ ಒಂದು ಫಲ ಉಂಟಾಗ್ತದೆ. ಹಾಲೆಲೂಯ. ಆಮೇಲೆ ಯಾರು ಹುಡುಕಿ ಬರುವ ಯಾರಿಗೂ ಒಂದು ಫಲ ಈ ಸಭೆದು ಉಂಟಾಗ್ತದೆ. ಒಂದು. ಎರಡನೇದು, ಆ ಫಲ ಅನ್ನೋದು ಅದು ಹೊಟ್ಟೆ ತುಂಬಿಸುತ್ತದೆ, ಹಸಿವನ್ನು ನೀಗಿಸುತ್ತದೆ. ಅದೇ ಪ್ರಕಾರವಾಗಿ ಆಮೇಲೆ ಸಮಾಜದ ಹಸಿವನ್ನು ನೀಗಿಸುವಂತ, ಆಮೇಲೆ ನಮ್ಮ ಸೊಸೈಟಿಯ ಆಮೇಲೆ ಹಸಿವನ್ನು ನೀಗಿಸುವಂತ ಫಲ ಈ ಸಭೆಗೆ ದೇವರು ಅನುಮತಿ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಏನಾಗಿದೆ, ಎಲೆ ಬಾಡುವುದಿಲ್ಲ. ಹಾಲೆಲೂಯ. ಎಲೆ ನಾನೇನು ಹೇಳಿದೆ, ಆ ಸೌಖ್ಯವನ್ನು ತೋರಿಸುತ್ತದೆ. ಹಂಗಂತ ಹೇಳಿದ್ರೆ ಈ 2ನೇ ವರ್ಷ ಆನಿವರ್ಸರಿ ಆಚರಣೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾದಾಗ ಬಲವಾದ ರೋಗ ಶಾಂತಿಯ ಸೇವೆ ಈ ಸಭೆಯಲ್ಲಿ ನಡೀತದೆ. ಹಾಲೆಲೂಯ. ಬರೆಯಲ್ಪಟ್ಟ ಸತ್ಯ ವೇದ ವಾಕ್ಯ, ಆಕಾಶ ಬದಲಾದರೂ, ಭೂಮಿ ಮಾರ್ಪಾಡಾದರೂ, ಬೆಟ್ಟ ಕೂಡ ಕದಲಿದ್ರು ಈ ವಾಕ್ಯ ಕದಲುವುದಿಲ್ಲ. ಏನ್ ಹೇಳ್ತಾ ಇದ್ದಾನೆ, ಈ ಸಭೆ ಒಳಗಡೆ ರೋಗ ಶಾಂತಿ ನಡೀತದೆ. ಆಮೇಲೆ ಅದ್ಭುತ ನಡೀತದೆ, ಅತಿಶಯ ನಡೀತದೆ. ಹಾಸಿಗೆ ಮೇಲೆ ಮಲಗಿರೋ ವ್ಯಕ್ತಿಗಳ ಎಬ್ಬಿಸುವಂತ ಒಂದು ಕೃಪೆ, ಒಂದು ಶಕ್ತಿ ಈ ಸಭೆ ಹೊರಡಲಿ. ಪ್ರೈಸ್ ದಿ ಲಾರ್ಡ್. ಆಮೇನ್. ನಾನು ಕಾಣ್ತಾ ಇದ್ದೆ, ದೇವರ ಆತ್ಮದಲ್ಲಿ ಕಾಣ್ತಾ ಇದ್ದೇನೆ. ನಿಮ್ಮನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ, ನಿಮ್ಮನ್ನೇ ಆರಾಧಿಸುವೆ, ಉನ್ನತ ದೇವಾನಿನೇ, ನಿಮ್ಮನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ, ನಿಮ್ಮನ್ನೇ ಆರಾಧಿಸುವೆ, ಪಾಪದಿಂದ ಬಿಡಿಸಿರುವೆ, ನಿಮ್ಮನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ.